ಮಾವಿನ ತೋಪಿನಲ್ಲಿ ಮಹಿಳೆಯ ಶವ ಪತ್ತೆ, ಕೊಲೆ ಶಂಕೆ ವ್ಯಕ್ತಪಡಿಸಿದ ಪುತ್ರ, ಪೊಲೀಸರ ನಿರ್ಲಕ್ಷ್ಯ ಆರೋಪ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮಹಮ್ಮದ್ಪುರ ಗ್ರಾಮದ ಹೊರವಲಯದಲ್ಲಿ ಮಹಿಳೆಯೊಬ್ಬರ ಶವ ಮಾವಿನ ತೋಪಿನಲ್ಲಿ ಪತ್ತೆಯಾಗಿರುವ ಘಟನೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. 45 ವರ್ಷದ ಅಮರಾವತಿ ಎಂಬ ಮಹಿಳೆಯ ಶವ ಅರೆನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಮೃತದೇಹದ ಮೇಲಿದ್ದ ಗಾಯದ ಗುರುತುಗಳನ್ನ ಪ್ರಕರಣವನ್ನ ಮತ್ತಷ್ಟು ಗಂಭೀರಗೊಳಿಸಿವೆ. ಮೃತೆಯ ಪುತ್ರ ಸುರೇಶ್ ಇದು ಸಹಜ ಸಾವು ಅಲ್ಲ, ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಭಾನುವಾರ ಬೆಳಗ್ಗೆ ವೆಂಕಟೇಶ್ ಎಂಬ ವ್ಯಕ್ತಿ ತಮ್ಮ ತಾಯಿಯೊಂದಿಗೆ ಮಾತನಾಡುತ್ತಿದ್ದುದನ್ನ ನೋಡಿರುವುದಾಗಿ ಸುರೇಶ್ ಹೇಳಿಕೊಂಡಿದ್ದಾರೆ. ನಂತರ ತಾಯಿ ಕಾಣೆಯಾಗಿದ್ದು, ಹುಡುಕಾಟ ನಡೆಸಿದ ವೇಳೆ ವೆಂಕಟೇಶ್ ಊರಿನಿಂದ ಬಟ್ಟೆ ತೆಗೆದುಕೊಂಡು ಹೋಗಲು ಯತ್ನಿಸಿದ್ದಾನೆ ಎಂದು ಅಜ್ಜಿ ಮಾಹಿತಿ ನೀಡಿದ್ದಾರಂತೆ. ಆತನನ್ನು ಪ್ರಶ್ನಿಸಿದ ಬಳಿಕವೇ ಮಾವಿನ ತೋಪಿನಲ್ಲಿದ್ದ ತಾಯಿಯ ಶವವನ್ನ ತೋರಿಸಿದ್ದಾನೆ ಎಂದು ಸುರೇಶ್ ಆರೋಪಿಸಿದ್ದಾನೆ. ಸ್ಥಳಕ್ಕೆ ತೆರಳಿದಾಗ ಅಮರಾವತಿ ಶವವಾಗಿ ಪತ್ತೆಯಾಗಿದ್ದು, ದೇಹ ಗಟ್ಟಿಯಾಗಿತ್ತು ಹಾಗೂ ಕಣ್ಣುಗಳ ಮೇಲೆ ಇರುವೆಗಳು ಹತ್ತಿಕೊಂಡಿದ್ದವು ಎಂದು ಪುತ್ರ ಕಣ್ಣೀರಿಟ್ಟಿದ್ದಾರೆ. ಪೊಲೀಸರು ಸೂಕ್ತ ತನಿಖೆ ನಡೆಸುತ್ತಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪೋಸ್ಟ್ ಮಾರ್ಟಂ ವರದಿ ಬರುವವರೆಗೂ ಕಾಯುತ್ತಿದ್ದೇವೆ ಎಂದು ಪೊಲೀಸರು ತಿಳಿಸಿರುವುದಾಗಿ ಕುಟುಂಬಸ್ಥರು ಹೇಳಿದ್ದಾರೆ. ಘಟನೆ ಇದೀಗ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದ್ದು, ಅಮರಾವತಿ ಸಾವಿನ ಹಿಂದೆ ನಿಜವಾಗಿಯೂ ಕೊಲೆ ಇದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕುಟುಂಬಸ್ಥರು ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸುರೇಶ್ ಅಂತ, ನಮ್ಮದು ಮಹಮ್ಮದ್ಪುರ, ಶ್ರೀನಿವಾಸಪುರ ತಾಲೂಕು. ವೆಂಕಟೇಶ್ ಅನ್ನೋರು ನಮ್ಮಮ್ಮ ಜೊತೆ ಭಾನುವಾರ ಬೆಳಗ್ಗೆ ಮಾತಾಡ್ತಾಯಿದ್ರು. ಅದೇನು ಮಾತಾಡ್ತಿದ್ರು ಅಂತ ಕೂಡ ಗೊತ್ತಿಲ್ಲ. ನಾನು ಶ್ರೀನಿವಾಸಪುರಕ್ಕೆ ನಮ್ಮಮ್ಮಗೆ ಮಾತಾಡ್ಸ್ಕೊಂಡು ಶ್ರೀನಿವಾಸಪುರಕ್ಕೆ ಬಂದುಬಿಟ್ಟೆ. ಮತ್ತು ನಾನು ಶ್ರೀನಿವಾಸಪುರದಿಂದ 12 ಗಂಟೆಗೆ ಮನೆಗೆ ಹೋದೆ. ನನ್ನ ತಂಗಿನ ಅಮ್ಮ ಎಲ್ಲಿ ಅಂತ ಕೇಳಿದ್ದೆ. ಆ ಹುಡುಗಿ ಊರಲ್ಲೆಲ್ಲ ಹೋಗಿರಬೇಕು ಅಂತ ಹೇಳಿದ್ಲು. ನಾನು ಆವಾಗ ಸರಿ ಅಂತ ಅಂದ್ಕೊಂಡು ಮತ್ತೆ ಮಲಗಿಬಿಟ್ಟು ಮತ್ತೆ 3 ಗಂಟೆಗೆ ಎದ್ದು ನನ್ನ ತಂಗಿನ ಅಮ್ಮ ಎಲ್ಲಿ ಅಂತ ಕೇಳಿದೆ. ಆ ಹುಡುಗಿ ಗೊತ್ತಿಲ್ಲ ಅಂತ ಹೇಳಿದ್ಲು. ಮತ್ತು ನಾನು ಹುಡುಕಕ್ಕೆ ಅಂತ ಮಾವಿನ ಪಲ್ಲಿ ಎಲ್ಲ ಹೋಗಿ ಹುಡುಕಾಡಿದ್ದೆ. ಮತ್ತು ಮನೆಗೆ ಬಂದು ನಮ್ಮ ಅಜ್ಜಿ ಅಡ್ಡ ಬಂದು ನನಗೆ ಆ ವೆಂಕಟೇಶ್ ಅನ್ನೋರು ಬಟ್ಟೆ ಎತ್ಕೊಂಡು ಊರಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾಯಿದ್ರು. ಹೊರಟೋಗಿದ್ರು. ನಮ್ಮ ಅಜ್ಜಿ ಈ ಥರ ತಿಳಿಸಿದ್ರು. ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲಿ ಅಂತ ಕೇಳಿದೆ. ಅವ್ನು ಜೋರಾಗಿ ಪ್ರಶ್ನೆ ಮಾಡಿದೆ. ಅವನೇನು ಉತ್ತರ ಕೊಟ್ಟಿಲ್ಲ. ಮತ್ತು ಬೈದ್ಬಿಟ್ಟು ನಮ್ಮಮ್ಮ ಎಲ್ಲಿ ಅಂತ ತೋರಿಸು ಅಂತ ಕೇಳಿದೆ. ಅದಕ್ಕೆ ಅವನು ಕರ್ಕೊಬಂದು ಮಾವಿನ ತೋಪಲ್ಲಿ ನಮ್ಮಮ್ಮನ ತೋರಿಸಿದ್ನು. ಆವಾಗ ನಮ್ಮಮ್ಮ ನೋಡಿದೆ, ಕಣ್ಣೆಲ್ಲ ಇರುವೆ ಎಲ್ಲ ಹತ್ತಿಬಿಟ್ಟಿತ್ತು. ನಮ್ಮಮ್ಮ ಮೇಲೆ ಬಿದ್ದು ನಾನು ಏನಾಯಿತು ಅಂತ ನೋಡೋ ಸ್ಥಿತಿಯಲ್ಲಿ ನಮ್ಮಮ್ಮ ಬಾಡಿ ಎಲ್ಲ ಗಟ್ಟಿಯಾಗೋಗಿತ್ತು. ಮತ್ತೇನು ಮಾಡಿದೆ? ಮತ್ತು ಹತ್ತಿಬಿಟ್ಟು ನಮ್ಮ ಮನೆಯವರಿಗೆಲ್ಲ ಕಾಲ್ ಮಾಡಿ ಕೇಳಿದೆ. ಈ ಥರ ಎಲ್ಲ ನಮ್ಮ ಮಾವ, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲ ಬಂದು ನೋಡಿದರು ಅವನ್ನ. ಮತ್ತು ಪೊಲೀಸವರೆಲ್ಲ ಬಂದಿದ್ದರು. ಪೊಲೀಸವರು ಬಂದು ಅವತ್ತು ಅವನ್ನ ಸ್ಟೇಷನ್ಗೆ ಅಂತ ಎತ್ತಕೊಂಡು ಹೋಗಿ ಊರಲ್ಲೇ ಇಳಿಸ್ಬಿಟ್ಟು ನನ್ನ ಜೀಪ್ಗೆ ಎತ್ತಕೊಂಡು ಎಂಕ್ವೈರಿಗೆ ಅಂತ ಕರ್ಕೊಂಡು ಬಂದುಬಿಟ್ರು. ಅವನ್ನ ಊರಲ್ಲೇ ಇಳಿಸ್ಬಿಟ್ಟಿದ್ದಾರೆ. ಮತ್ತು ಶ್ರೀನಿವಾಸಪುರಕ್ಕೆ ಅವತ್ತು ನೈಟ್ ಬಂದು ಕಂಪ್ಲೇಂಟ್ ತೊಗೊತೀವಿ ಅಂತ ಅಂದ್ಬಿಟ್ಟು ಪೊಲೀಸವರು ಬರದೇ ಇರೋ ಕಾರಣಕ್ಕೆ 12 ಗಂಟೆ ತನಕ ಕಾದು ಮತ್ತೆ ಮನೆಗೆ ಹೊರಟೋದೆ. ಆವತ್ತು ಮತ್ತೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದುಬಿಟ್ಟು ಅವ್ರಿಗೆ ನನಗೆ ಅನುಕೂಲ ಆಗೋ ಥರ ಯಾವ ಥರ ಕಂಪ್ಲೇಂಟು ನಾನು ಕೇಳಿ ಏನು ಬರ್ದಿಲ್ಲ. ಅವ್ರ ಇಷ್ಟಾನುಸಾರ ಅವರೇ ಬರೆದುಕೊಂಡಿರೋ ಕಂಪ್ಲೇಂಟು. ಮತ್ತು ನನ್ನ ತಂಗಿಗೆ ಏನಾದರೂ ಆಗುತ್ತೆ ಅನ್ನೋ ಒಂದು ಪ್ರಾಣ ಭಯದಿಂದ ನನ್ನಿಂದ ನಾನು ಸೈನ್ ಹಾಕಿದ್ದೀನಿ ಲಾಸ್ಟಲ್ಲಿ. ಕಂಪ್ಲೇಂಟ್ ನೀವು ಬರೆದಿಲ್ಲ? ನಾನು ಬರ್ದಿಲ್ಲ ಕಂಪ್ಲೇಂಟು. ಅವರೇ ಎಲ್ಲನೂ ಬರೆದುಕೊಂಡಿರೋದು. ನಮ್ಮಮ್ಮ ಕುಡಿತಾರೆ ಅದು ಇದು ಅಂತ ಹೇಳ್ಕೊಂಡು ಎಲ್ಲನೂ ಅವರೇ ಬರೆದುಕೊಂಡಿದ್ದಾರೆ. ಮತ್ತು ದಾನ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ಹೋಗಿ ನಮ್ಮಮ್ಮನ ದಾನ ಎಲ್ಲ ಬಂದಾದಮೇಲೆ ಸಭೆ ಕೇಳಿದಾಗ ಅವ್ರು ಹೇಳಿದ್ದು, ನಿಮ್ಮಮ್ಮ ಏನಾಗಿದೆ ನಮ್ಮಮ್ಮ ಕೊಲೆ ಕೇಸು ಏನಾಯಿತು ಅಂತ ಕೇಳಿದ್ದಕ್ಕೆ ಅವರು ಅದು ಕೊಲೆ ಅಂತ ನೀನು ಹೆಂಗೆ ಹೇಳ್ತೀಯ ಅಂತ ಅಂದರು. ಆವಾಗ ನಾನು ಸರ್ ಮತ್ತು ಇನ್ನೇನಾಯಿತು ಅಂತ ಕೇಳಿದ್ದಕ್ಕೆ ಅವರು ಬಿಸಿಲಿಂದ ಅದು ನಿಮ್ಮಮ್ಮ ಡ್ರಿಂಕ್ ಮಾಡಿ ಮಲಗಿರೋ ಕಾರಣಕ್ಕೆ ಬಿಸಿಲಿಂದ ಅದು ಸ್ಕಿನ್ ಕಿತ್ತೋಗಿರೋ ಸತ್ತಾಗಿದೆ ಅಂತ ತಿಳಿಸಿದರು ನನಗೆ. ಈಗ ನಿಮ್ಮ ಬೇಡಿಕೆ ಏನು? ನಮಗೆ ನ್ಯಾಯ ಬೇಕು. ಏನು ನ್ಯಾಯ ಬೇಕು? ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಡೌಟ್ ಇದೆ, ಅದಕ್ಕೆ ನ್ಯಾಯ ಬೇಕು. ರಿಪೋರ್ಟ್ ಬರಲಿ ಅಂತ ಪೊಲೀಸವರು ಹೇಳ್ತಿದ್ದಾರೆ.
ಪೊಲೀಸವ್ರನ್ನ ಕೇಳಿದಾಗ ಏನು ಹೇಳಿದ್ರಪ್ಪ ಪೊಲೀಸರು? ಅವರು ನಿಮ್ಮಮ್ಮ ಬಿಸಿಲಿಂದ ಸುಟ್ಟಿ ಅದೆಲ್ಲ ಸತ್ತಿರೋದು ಅಂತ ಹೇಳಿದರು. ಅದಕ್ಕೆ ನಾನು ಸರ್ ಬಿಸಿಲಿಗೆ ಚರ್ಮ ಸುಟ್ಟಿರ್ಬೋದು, ಕಣ್ಣು ಹೆಂಗೆ ಹೋಯ್ತು ಸರ್ ಅಂತ ಕೇಳಿದೆ. ಅವ್ರು ಹಿಡ್ಕೊಂಡು ನೀನೊಬ್ಬ ಡಾಕ್ಟರ್ನ ಇಲ್ಲ ಒಂದು ಲಾಯರ್ನ ಕರ್ಕೊಬಂದರೆ ಅವ್ರಿಗೆ ಹೇಳ್ತೀನಿ, ನಿನ್ನ ಬಾಯಿಗೆ ಸಮಾಧಾನ ಕೊಡೋಕ್ಕಾಗಲ್ಲ ನಾವು ಅಂತ ಹೇಳಿದರು. ಅದಕ್ಕೆ ಏನೇ ಮಾಡೋಕ್ಕೂ ಫಸ್ಟ್ ಆಫ್ ಆಲ್ ರಿಪೋರ್ಟ್ ಬರಬೇಕು. ಅಲ್ಲ, ನೀವು ವೆಂಕಟೇಶ್ ಅನ್ನೋರ ಮೇಲೆ ಏನೋ ಆರೋಪ ಮಾಡ್ತಿದ್ದೀರಲ್ಲ, ಯಾಕೆ ವೆಂಕಟೇಶ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ? ಸರ್ ನನಗೆ ಅವನ ಮೊಬೈಲಲ್ಲಿ ಸಿಕ್ತು. ಇಲ್ಲಿ ಅಲ್ಲಿ ನಮ್ಮಮ್ಮ ಸಾಯಿಸಿರೋ ಒಂದು ಸೈಡ್ ಪಕ್ಕ ಎಲ್ಲಿದೆ ಮೊಬೈಲ್? ಎಲ್ಲಿದೆ ಮೊಬೈಲು? ಫೋಟೋ ನನ್ನ ಹತ್ರ ಇದೆ, ಫೋನ್ ಮನೆ ಹತ್ರ ಇದೆ. ಪೊಲೀಸವ್ರು ಏನು ಕೇಳಲಿಲ್ವ ಅದನ್ನು? ಕುಡಿಯಿಲ್ಲ? ಇಲ್ಲ ಕೇಳಿಲ್ಲ, ಅವ್ರಿಗೂ ನಾನು ಹೇಳಿಲ್ಲ. ಬೇರೆ ಏನೇನಾದರೂ ಸಿಕ್ಕಿತ್ತಲ್ಲ? ಬೇರೆ ನನಗೆ ಮೊಬೈಲ್ ಒಂದೇ ಸಿಕ್ಕಿದ್ದು. ಆತ್ಮ ಎಲ್ಲಿದ್ದಾನೆ ಈಗ? ಈಗ ಮನೆಯಲ್ಲೇ ಇದ್ದಾನೆ. ಅವ್ನು ನನ್ನ ಕಣ್ಣು ಎದುರುಗಡೆನೇ ಓಡಾಡ್ತಿದ್ದಾನೆ.